ಹಾಯ್ ನಮಸ್ಕಾರ. ಐ.ಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಆಕ್ಟಿವ್ ಡೈರೆಕ್ಟರಿ ಡೊಮೇನ್ ಸರ್ವಿಸಸ್ ಸೆಟಪ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡುವ. ಸೊ ಲೆಟ್ಸ್ ಕ್ಲಿಕ್ ಆನ್ ಮ್ಯಾನೇಜ್, ಕ್ಲಿಕ್ ಆನ್ ಆಡ್ ರೋಲ್ಸ್ ಆ್ಯಂಡ್ ಫೀಚರ್ಸ್. ಸೊ ನಮಗೆ ಆಡ್ ರೋಲ್ಸ್ ಆ್ಯಂಡ್ ಫೀಚರ್ಸ್ ವಿಜಾರ್ಡ್ ಓಪನ್ ಆಗಿದೆ. ಸೊ ಇದು ನೆಕ್ಸ್ಟ್ ಕ್ಲಿಕ್ ಮಾಡುವ ಮುಂಚೆ ಪ್ರೀ ರಿಕ್ವೆಸ್ಟ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದು ಏನೇನಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟರ್ ಅಕೌಂಟ್ ಇರಬೇಕು ವಿತ್ ಅ ಸ್ಟ್ರಾಂಗ್ ಪಾಸ್ವರ್ಡ್. ಸೆಕೆಂಡು ಸ್ಟ್ಯಾಟಿಕ್ IP ಅಡ್ರೆಸ್ ಸರ್ವರ್ಗೆ ಕಾನ್ಫಿಗರ್ ಮಾಡಬೇಕಾಗಿರುತ್ತದೆ. ಅದೇ ರೀತಿ ದ ಮೋಸ್ಟ್ ಕರೆಂಟ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಫ್ರಮ್ ವಿಂಡೋಸ್ ಅಪ್ಡೇಟ್ ಆರ್ ಇನ್ಸ್ಟಾಲ್ಡ್. ದ ಮೋಸ್ಟ್ ಕರೆಂಟ್ ಸೆಕ್ಯೂರಿಟಿ ಅಪ್ಡೇಟ್ಸು ವಿಂಡೋಸ್ ಅಪ್ಡೇಟಿಂದ ಇನ್ಸ್ಟಾಲ್ ಮಾಡಬೇಕಾಗಿರ್ತದೆ. ಈ ಪ್ರೀ ರಿಕ್ವೆಸ್ಟ್ಗಳೆಲ್ಲನೂ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದ್ದರೆ ಸೊ ನಾವು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇದರಲ್ಲಿ ನಾವು ರೋಲ್ ಬೇಸ್ಡ್ ಆರ್ ಫೀಚರ್ ಬೇಸ್ಡ್ ಇನ್ಸ್ಟಾಲೇಷನ್ನ ಚೂಸ್ ಮಾಡ್ತೀವಿ. ಸೊ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇದು ಬೈ ಡಿಫಾಲ್ಟ್ ಆಗಿ ನಮ್ಮ ಸರ್ವರ್ ನೇಮು, ನಮ್ಮ ಸರ್ವರ್ IP ಅಡ್ರೆಸ್ನ ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್ ಹೇಗೆ. ಸೊ ಇಲ್ಲಿ ನಾವು ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸಸ್ ಅನ್ನೋ ಸರ್ವಿಸ್ನ ನಾವು ಸೆಟಪ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಕ್ಲಿಕ್ ಆನ್ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸಸ್. ಸೆಲೆಕ್ಟ್ ಆಗಿದೆ, ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇದಾದಮೇಲೆ ಬೈ ಡಿಫಾಲ್ಟ್ ಆಗಿ ಇದೇ ಥರ ಇರಲಿ. ಸೊ ಗ್ರೂಪ್ ಪಾಲಿಸಿ ಮ್ಯಾನೇಜ್ಮೆಂಟ್ ಸೆಟ್ ಆಗಿದೆ, ಡಿಫೆಂಡರ್ ಆಂಟಿವೈರಸ್ ಇನ್ಸ್ಟಾಲ್ ಆಗಿದೆ. ಸೊ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಲ್ಲಿ ಬ್ರೀಫ್ ಆಗಿ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸಸ್ ಬಗ್ಗೆ ಕೊಟ್ಟಿದ್ದಾರೆ, ನೀವು ಇದನ್ನ ಗೋತ್ರೂ ಮಾಡ್ಬೋದು. ಇದೆಲ್ಲ ಪ್ರೀ ರಿಕ್ವೆಸ್ಟ್ಗಳು ಕರೆಕ್ಟ್ ಆಗಿದೆ ಅಂತ ಹೇಳಿದ ಮೇಲೆ ನೀವು ಇನ್ಸ್ಟಾಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಕ್ಲಿಕ್ ಆನ್ ಇನ್ಸ್ಟಾಲ್. ಇದು ಒಂದು ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ ಇನ್ಸ್ಟಾಲ್ ಆಗಲಿಕ್ಕೆ. ಸೊ ಲೆಟ್ಸ್ ವೇಟ್ ಫಾರ್ ಫ್ಯೂ ಸೆಕೆಂಡ್ಸ್. ನೋಡಿ, ಇಲ್ಲಿ ಸಕ್ಸಸ್ಫುಲಿ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸಸ್ ಇನ್ಸ್ಟಾಲ್ ಆಗಿದೆ. ಇದರಲ್ಲಿ DNS ಸರ್ವರ್, ಗ್ರೂಪ್ ಪಾಲಿಸಿ ಮ್ಯಾನೇಜ್ಮೆಂಟ್, ರಿಮೋಟ್ ಸರ್ವರ್ ಅಡ್ಮಿನಿಸ್ಟ್ರೇಷನ್ ಟೂಲ್ಸ್, ರೋಲ್ ಅಡ್ಮಿನಿಸ್ಟ್ರೇಷನ್ ಟೂಲ್ಸ್, ADDS ಆ್ಯಂಡ್ LDS ಟೂಲ್ಸ್, ಈ ಥರ ಎಲ್ಲ ಆಪ್ಷನ್ಗಳು ನಮಗೆ ಇನ್ಸ್ಟಾಲ್ ಆಗಿದೆ. ನಾವು ಕ್ಲೋಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಮಗೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ಒಂದು ಎಲ್ಲೋ ಎಕ್ಸ್ಕ್ಲಮೇಟರಿ ಮಾರ್ಕ್ ಕಾಣಿಸ್ತಾ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಪ್ರಮೋಟ್ ದಿಸ್ ಸರ್ವರ್ ಟು ಎ ಡೊಮೈನ್ ಕಂಟ್ರೋಲರ್. ಇಲ್ಲಿವರೆಗೆ ಇದು ಜಸ್ಟ್ ಒಂದು ಸರ್ವರ್ ಆಗಿತ್ತು. ಇವಾಗ ಈ ಸರ್ವರ್ನ ನಾವು ಡೊಮೈನ್ ಕಂಟ್ರೋಲರ್ ಆಗಿ ಪ್ರಮೋಟ್ ಮಾಡಬೇಕು. ಸೊ ಅದಕ್ಕೆ ನಾವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಮಗೆ ಈ ಥರ ನಮಗೆ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸಸ್ ಕಾನ್ಫಿಗರೇಷನ್ ವಿಜಾರ್ಡ್ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ, ನಮಗೆ 3 ಆಪ್ಷನ್ಗಳಿದೆ. ಸೆಲೆಕ್ಟ್ ದ ಡಿಪ್ಲಾಯ್ಮೆಂಟ್ ಆಪರೇಷನ್, ಆಡ್ ಎ ಡೊಮೈನ್ ಕಂಟ್ರೋಲರ್ ಟು ಎನ್ ಎಕ್ಸಿಸ್ಟಿಂಗ್ ಡೊಮೈನ್, ಆಡ್ ಎ ನ್ಯೂ ಡೊಮೈನ್ ಟು ಎನ್ ಎಕ್ಸಿಸ್ಟಿಂಗ್ ಫಾರೆಸ್ಟ್, ಆಡ್ ಎ ನ್ಯೂ ಫಾರೆಸ್ಟ್. ಸೊ ನಾವು ಈ ವಿಡಿಯೋದಲ್ಲಿ ನಾವು ಒಂದು ಫಾರೆಸ್ಟ್ನ ಕ್ರಿಯೇಟ್ ಮಾಡ್ತಾ ಇದೀವಿ, ಅದರಲ್ಲಿ ನಾವು ಡೊಮೈನ್ ಕಂಟ್ರೋಲರ್ನ ಆಡ್ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ನಾವು ಈ ಥರ್ಡ್ ಆಪ್ಷನ್ನ ಆಡ್ ಎ ನ್ಯೂ ಫಾರೆಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ರೂಟ್ ಡೊಮೈನ್ ನೇಮ್, ನಮ್ಮ ರೂಟ್ ಡೊಮೈನ್ ನೇಮ್ನ ಕೊಡಬೇಕಾಗುತ್ತೆ. ಸೊ ನಾನು ಇದರಲ್ಲಿ itinkanada.local ಅಂತ ಕೊಡ್ತೀನಿ. ಸೊ itinkanada.local ಅಂತ ಕೊಟ್ಟಿದ್ದೀನಿ. ಸೊ ಇದು ನನ್ನ ರೂಟ್ ಡೊಮೈನ್ ನೇಮ್. ಸೊ ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್. ಇದು ಡೆಪ್ಲಾಯ್ಮೆಂಟ್ ಕಾನ್ಫಿಗರೇಷನ್ ಆಗಲಿಕ್ಕೆ ಒಂದು ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ. ಸೊ ಲೆಟ್ಸ್ ವೆಯ್ಟ್. ನೋಡಿ, ಇಲ್ಲಿ ಈಗ ಫಾರೆಸ್ಟ್ ಫಂಕ್ಷನಲ್ ಲೆವೆಲ್, ಡೊಮೈನ್ ಫಂಕ್ಷನಲ್ ಲೆವೆಲ್ ವಿಂಡೋಸ್ ಸರ್ವರ್ 2016 ಅಲ್ಲಿ ಇದೆ. ಸೊ ಇದೇ ಹೈಯೆಸ್ಟ್ ಫಂಕ್ಷನಲ್ ಲೆವೆಲ್ ಆಗಿದೆ. ಇಲ್ಲಿ 2025 ವರೆಗೆ ಇದೆ, ಬಟ್ ಇದು ಇಲ್ಲಿವರೆಗೆ ವಿಂಡೋಸ್ ಮೈಕ್ರೋಸಾಫ್ಟ್ ಅವರು ಫಂಕ್ಷನಲ್ ಲೆವೆಲ್ನ ಇನ್ನೂ ವಿಂಡೋಸ್ ಸರ್ವರ್ 2016 ಅಲ್ಲೇ ಇಟ್ಟಿದ್ದಾರೆ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರು ನಿಮಗೆ ನೋಡಿ ಇಲ್ಲಿ ತೋರಿಸುತ್ತೆ ಇಲ್ಲಿ. ಸೊ ಇದೇ ಹೈಯೆಸ್ಟ್ ಲೆವೆಲ್. ಸೊ ಲೆಟ್ ಇಟ್ ಬಿ ದ ಡಿಫಾಲ್ಟ್. ಸೊ ಅದೇ ರೀತಿ ನಮಗೆ ನೋಡಿ, ಇಲ್ಲಿ ಡೊಮೈನ್ ನೇಮ್ DNS ಸರ್ವರು ಆ್ಯಡ್ ಆಗಿದೆ. ಅದೇ ರೀತಿ ಗ್ಲೋಬಲ್ ಕ್ಯಾಟಲಾಗ್ ಕೂಡ ಆ್ಯಡ್ ಆಗಿದೆ. ಸೊ ಅದಾದಮೇಲೆ ನಾವು ಇಲ್ಲಿ DSRM ಪಾಸ್ವರ್ಡ್ನ ಇದು ಮಾಡಬೇಕಾಗುತ್ತೆ. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ, ನೀವೇನಾದರೂ ಸರ್ವರ್ನ ರೀಸ್ಟೋರ್ ಮಾಡಬೇಕು ಅನ್ನೋ ಟೈಮಲ್ಲಿ ಈ ಪಾಸ್ವರ್ಡು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೆಟ್ಸ್ ಯೂಸ್ ಎ ಸ್ಟ್ರಾಂಗ್ ಪಾಸ್ವರ್ಡ್. ಸೊ ಪ್ಲೀಸ್ ನೋಟ್, ಇದನ್ನ ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ನೀವು ಯಾವಾಗ ರೀಸ್ಟೋರ್ ಮಾಡಬೇಕು ಅನ್ನೋ ಟೈಮಲ್ಲಿ. ಒನ್ಸ್ ಆಫ್ಟರ್ ವಿ ಚೂಸ್ ಅ ಸ್ಟ್ರಾಂಗ್ ಪಾಸ್ವರ್ಡ್, ಕ್ಲಿಕ್ ಆನ್ ನೆಕ್ಸ್ಟ್. ಇಲ್ಲಿ ನೋಡಿ, ಇಲ್ಲಿ ಇದನ್ನ ನೀವು ಇಗ್ನೋರ್ ಮಾಡ್ಬೋದು. ಸೊ ನೆಟ್ ಬಯಸ್ ಡೊಮೈನ್ ನೇಮ್ ಆಟೋಮೆಟಿಕ್ ಆಗಿ ಅದು ಬೈ ಡಿಫಾಲ್ಟ್ ಆಗಿ ತೊಗೊಳುತ್ತೆ. ಸೊ ಲೆಟ್ಸ್ ವೇಟ್. IT ಇನ್ ಕನ್ನಡ ಅಂತ ಹೇಳ್ಬಿಟ್ಟು ನೆಟ್ ಬಯಸ್ ನೇಮ್ನ ತೊಗೊಂಡಿದೆ. ಸೊ ಇದು
ಲೆಟ್ ಇಟ್ ಬಿ ಸೇಮ್. ಕ್ಲಿಕ್ ಆನ್ ನೆಕ್ಸ್ಟ್. ಈ ಪಾತ್ ಅಲ್ಲಿ ನಮ್ಮ ಆಕ್ಟಿವ್ ಡೈರೆಕ್ಟರಿ, ಡೇಟಾಬೇಸ್ ಫೋಲ್ಡರ್, ಲಾಗ್ ಫೈಲ್ಸ್ ಫೋಲ್ಡರ್, ಸಿಸ್ಫಾಲ್ ಫೋಲ್ಡರ್ ಎಲ್ಲ ಈ ಪಾತ್ ಅಲ್ಲಿ C:\Windows NTDS ಈ ಫೋಲ್ಡರ್ ಅಲ್ಲಿ, ಅದೇ ರೀತಿ ಸಿಸ್ಫಾಲ್ ಫೋಲ್ಡರ್ ಅಲ್ಲಿ ಸೇವ್ ಆಗುತ್ತೆ. ನಮ್ಮ ಕಂಪ್ಲೀಟ್ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸಸ್ ಏನಿದೆ ಇದೆಲ್ಲ ಈ ಫೋಲ್ಡರ್ಗಳಲ್ಲಿ ಸೇವ್ ಆಗುತ್ತೆ. ಸೊ ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್. ಅಗೈನ್ ನಾವು ಈ ಆಪ್ಷನ್ಗಳನ್ನ ರಿವ್ಯೂ ಮಾಡ್ಬೋದು. ಸೊ ಏನೇನು ಆಪ್ಷನ್ನ ನಾವು ಚೂಸ್ ಮಾಡಿದ್ದೀವಿ, ಇಲ್ಲ ಅಂದರೆ ನಾವೇನಾದರೂ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರೀವಿಯಸ್ ಟ್ಯಾಬ್ಗೆ ಹೋಗಿ ನಾವು ಇದು ಮಾಡ್ಬೋದು. ಇದು ಪವರ್ ಶೆಲ್ ಸ್ಕ್ರಿಪ್ಟ್ ಕೂಡ ಆಗಿರುತ್ತೆ. ಸೊ ಈ ಪವರ್ ಶೆಲ್ ಸ್ಕ್ರಿಪ್ಟ್ ಯೂಸ್ ಮಾಡಿ ನಾವು ADDSನ ನಾವು ಸೆಟಪ್ ಮಾಡ್ಬೋದು. ಸೊ ನಾವು ಇವಾಗ ನಾರ್ಮಲ್ ಆಗಿ ಸೆಟಪ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಕ್ಲಿಕ್ ಆನ್ ನೆಕ್ಸ್ಟ್. ಸೊ ಇಲ್ಲಿ ಪ್ರೀ ರಿಕ್ವೆಸ್ಟ್ಗಳನ್ನ ಚೆಕ್ ಮಾಡ್ತಾ ಇದೆ. ಸೊ ಎಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ನಮಗೆ ಗ್ರೀನ್ ಟಿಕ್ ಮಾರ್ಕಲ್ಲಿ ಬರುತ್ತೆ. ನೋಡಿ ಇಲ್ಲಿ ಈಗ ಸಕ್ಸಸ್ಫುಲಿ ಆಲ್ ಪ್ರೀ ರಿಕ್ವೆಸ್ಟ್ ಚೆಕ್ಸ್ ಪಾಸ್ ಸಕ್ಸಸ್ಫುಲಿ. ಸೊ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ನಾವು ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡುವ. ಸೊ ಇನ್ಸ್ಟಾಲೇಷನ್ ಆಗಲಿಕ್ಕೆ ಅಗೇನ್ ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಲೆಟ್ಸ್ ವೇಟ್ ಫಾರ್ ಫ್ಯೂ ಮೋರ್ ಸೆಕೆಂಡ್ಸ್. ಈಗ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗಿದೆ. ಸೊ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸಸ್ ಇವಾಗ ಇದು ರೀಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಕ್ಲಿಕ್ ಆನ್ ಕ್ಲೋಸ್. ಸೊ ಇದು ರೀಸ್ಟಾರ್ಟ್ ಆಗ್ತಾ ಇದೆ. ಸೊ ಲೆಟ್ಸ್ ವೇಟ್. ಸರ್ವರ್ ರೀಸ್ಟಾರ್ಟ್ ಆಗಿ ನಮಗೆ ಈ ಥರ ಬಂದಿದೆ ನೋಡಿ, ಇಲ್ಲಿ ಸೈನ್ ಇನ್ ಟು IT ಇನ್ ಕನ್ನಡ ಅಂತ ಬರ್ತಿದೆ. ಸೊ ಇದು ನಾರ್ಮಲ್ ಸರ್ವರ್ ಇಂದ ಇವಾಗ IT ಇನ್ ಕನ್ನಡ ಅನ್ನೋ ಡೊಮೈನ್ ಕಂಟ್ರೋಲರ್ಗೆ ಕನ್ವರ್ಟ್ ಆಗಿದೆ. ಸೊ ಲೆಟ್ಸ್ ಲಾಗಿನ್. ಸೊ ನಾವು ಇವಾಗ ನಮ್ಮ IT ಇನ್ ಕನ್ನಡ ಅನ್ನೋ ಡೊಮೈನ್ ಕಂಟ್ರೋಲರ್ ಅಡ್ಮಿನ್ ಯೂಸ್ ಮಾಡಿ ನಾವು ಲಾಗಿನ್ ಆಗಿದ್ದೀವಿ. ಸೊ ನಾವು ಇವಾಗ ಸಕ್ಸಸ್ಫುಲಿ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸಸ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ನಾವು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಆಕ್ಟಿವ್ ಡೈರೆಕ್ಟರಿ ಯೂಸರ್ಸ್ ಆ್ಯಂಡ್ ಕಂಪ್ಯೂಟರ್ಸ್ ಮೇಲೆ ಕ್ಲಿಕ್ ಮಾಡುವ. ಸೊ ನೋಡಿ ಇಲ್ಲಿ, ಸೊ ಇದೇ ನಮ್ಮ IT ಇನ್ ಕನ್ನಡ ಅನ್ನೋ ಡೊಮೈನ್. ಸೊ ನಾವು ಸಕ್ಸಸ್ಫುಲಿ ನಾವು IT ಇನ್ ಕನ್ನಡ ಅನ್ನೋ ಡೊಮೈನ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಎ ನೈಸ್ ಡೇ. ಬಾಯ್.